ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ BComನ ವಿದ್ಯಾರ್ಥಿಗಳೇ, ನಿಮ್ಮ ಥರ್ಡ್ ಸೆಮಿಸ್ಟರ್ನ ಕನ್ನಡ ಪಠ್ಯಪುಸ್ತಕ ಇದರಲ್ಲಿ ಘಟಕ 2 ಮಾರುಕಟ್ಟೆ ಭಾಗ ಮಳೆ ಆದರೂ ಬರ, ಪಿ ಸಾಯಿನಾಥ ಬರೆದಂತಹ ಮಳೆ ಆದರೂ ಬರ ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು GN ಮೋಹನ್. ಇದರಲ್ಲಿ ನಾವು 8 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಫಲಮಾವು ಇದರ ಅಭಿವೃದ್ಧಿಗೆ ತೊಡಕು ಆಗಿರುವುದು ಏನು? ಈ ಸಂಕೀರ್ಣ ಸಮಸ್ಯೆಗೆ ಪರಿಹಾರಗಳು ಏನು? ಉತ್ತರ ನೋಡಿ. ಫಲಮಾವಿನ ಅಭಿವೃದ್ಧಿಗೆ ಸಂಕೀರ್ಣ ಸಮಸ್ಯೆಗಳು ಕಾರಣವಾಗಿದೆ. ಫಲಮಾವಿನ ಕೆಲವು ಸಮಸ್ಯೆಗಳು ತೀರಾ ಸಂಕೀರ್ಣ ಹಾಗೂ ವಿಸ್ತಾರವಾದವು. ಅಂದರೆ ಈ ಪ್ರದೇಶದ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಅನೇಕ ಸಮಸ್ಯೆಗಳಿವೆ ಅಂತ ಲೇಖಕರು ಹೇಳ್ತಾರೆ. ಈ ಸಮಸ್ಯೆಗಳು ತೀರಾ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಅಥವಾ ಬಹಳ ಒಂದು ಜಟಿಲವಾದದ್ದು, ಹಾಗೆಯೇ ಬಹಳ ವಿಸ್ತಾರವಾದದ್ದು. ಹಾಗಾಗಿ ಇಲ್ಲಿ ಎಷ್ಟೇ ಪ್ರತಿಭಾವಂತ ಅಧಿಕಾರಿಗಳು ಬಂದರೂ ಕೂಡ ಅವರ ಬಿಕ್ಕಟ್ಟು ನಿವಾರಿಸುವವರಾಗಿ ಮಾತ್ರ ಅವರು ಕೆಲಸ ಮಾಡಬೇಕಾಗ್ತದೆ. ಈ ಅಧಿಕಾರಿಗಳು ಅಲ್ಲಿ ಇರುವಂತಹ ಅಲ್ಲಿನ ಜಿಲ್ಲಾಧಿಕಾರಿಯಾಗಿರುವಂತಹ ಮ್ಯಾಥ್ಯೂ ಅವರು ಹೇಳ್ತಾರೆ, ಅವರ ಪ್ರಕಾರ ಈ ಜಿಲ್ಲೆಯ ಭರವಸೆ ಎಂದರೆ ಕೃಷಿ. ಅಂದರೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕೃಷಿಯ ಮೂಲಕ ಸಾಧ್ಯ ಆಗ್ತದೆ ಅಂತ ಅವರು ಹೇಳ್ತಾರೆ. ಒಂದು ಹಂತದಲ್ಲಿ ಈ ಜಿಲ್ಲೆಯ ಕೃಷಿ ಯೋಗ್ಯ ಭೂಮಿಯಲ್ಲಿ 48% ಮಾತ್ರ ಕೃಷಿಗೆ ಒಳಪಟ್ಟಿರುವಂಥದ್ದು. ಉಳಿದದ್ದನ್ನು ಆ ಸ್ಥಳದ ಉಳಿದದ್ದನ್ನು ಹಾಗೆಯೇ ಬಿಡಲಾಗಿದೆ ಅಂತೆ. ಮ್ಯಾಥ್ಯೂ ಅವರ ಪ್ರಕಾರ ಈ ದಿಕ್ಕಿನಲ್ಲಿ ಭೂಮಿಗೆ ಬಲ ನೀಡುವಂತಹ ಅರಣ್ಯಗಾರಿಕೆಯನ್ನು ಪುನಃ ಆರಂಭಿಸಬೇಕು. ಒಮ್ಮೆ ಕೈಬಿಟ್ಟಂತಹ ಅರಣ್ಯಗಾರಿಕೆ ಇದಲ್ಲ, ಅದನ್ನು ಮತ್ತೆ ಶುರು ಮಾಡಿದರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಆ ಭೂಮಿಯ ನೆಲಕ್ಕೆ ಬಲ ಬರಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾರೆ. ಇದರಿಂದ ತೊರೆಗಳು ಹಳ್ಳಗಳು ಏನಿವೆ ಅವೆಲ್ಲ ಜೀವಂತ ಆಗ್ತದೆ. ಹಾಗೆಯೇ ಈ ಅರಣ್ಯಗಾರಿಕೆಯ ಜೊತೆಗೆ ತೋಟಗಾರಿಕೆಯೂ ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ. ನೆಲ್ಲಿಕಾಯಿ, ಪಪ್ಪಾಯ, ಸೀಬೆ ಬೆಳೆಯುವುದು ಕೂಡ ಸಹಾಯವಾಗಬಹುದು ಅಂತ ಹೇಳ್ತಾರೆ ಅವರು. ಹಾಗೆಯೇ ಎಲ್ಲ ಅಂದರೆ ಅವರು ಹೇಳಿರುವಂತಹ ಎಲ್ಲ ಮೌಲ್ಯಮಾಪನ, ಅವರು ಏನೆಲ್ಲ ಬೆಳಿಬೇಕು ಅಂತ ಹೇಳಿದರು ಅದೆಲ್ಲ ಸರಿ. ಆದರೆ ಇತರ ಕಟುವಾಸ್ತವಗಳು, ನಿಜವಾದಂತಹ ಸತ್ಯಸ್ಥಿತಿಯೂ ಕೂಡ ಅಲ್ಲಿದೆ ಅಂತ ಹೇಳ್ತಾರೆ. ಬಿಹಾರದ ನೀರಾವರಿ ಬಜೆಟ್ ಕಡಿಮೆ ಆಗ್ತಾ ಇದೆ. ಈಗಿರುವಂತಹ 129 ಕೋಟಿ ರು ಕಳೆದ 5 ವರ್ಷದ ಹಿಂದಿನ ಬಜೆಟ್ ಹಣದ 1/3 ಭಾಗ. ಈ ಮೊತ್ತದಲ್ಲಿ ಬರೇ ಒಂದು 80 ಕೋಟಿ ಕಚೇರಿಯ ಸಂಬಂಧಿತ ಕೆಲಸಗಳಿಗೆ ಖರ್ಚಾಗ್ತದೆ. ಇದರ ಅರ್ಥ 80 ಲಕ್ಷ ಜನರಿಗೆ ಸಿಗುವುದು 40 ಕೋಟಿ ಮಾತ್ರ, ಅಥವಾ ತಲಾ ₹5 ಹಾಗೆ. ಹಾಗಾಗಿ ಹೆಚ್ಚಿನ ಹಣ ಬರುವ ಸಾಧ್ಯತೆಯೂ ಕೂಡ ಇಲ್ಲ. ಹಾಗೆ ಅಲ್ಲಿ ಬಡ ಜನರಿಂದ ಭೂಕಬಳಿಕೆ ಅಂದರೆ ಅವರಿಂದ ಒತ್ತಾಯಪೂರ್ವಕವಾಗಿ ಬಲವಂತದಿಂದ ಭೂಮಿಯನ್ನು ಆಕ್ರಮಿಸಿಕೊಳ್ಳುವಂಥದ್ದು ಕೂಡ ನಡೀತಾ ಇದೆ. ಪ್ರತಿ ವರ್ಷ ಈ ಕೃಷಿ ಕಾರ್ಮಿಕರು ಇದ್ದಾರಲ್ಲ, ಅವರೆಲ್ಲ ಭಾರೀ ಸಂಖ್ಯೆಯಲ್ಲಿ ವಲಸೆ ಹೋಗ್ತಾರೆ. ಅಂದರೆ ಇಲ್ಲಿ ಆಗದೇ ಇದ್ದಾಗ ಇನ್ನೊಂದು ಸ್ಥಳಕ್ಕೆ ಹೋಗುವಂಥದ್ದು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂಥದ್ದು ವಲಸೆ ಅಂತ ಹೇಳ್ತಾರೆ. ಪೂರ್ವ ಉತ್ತರ ಪ್ರದೇಶದಿಂದ ಪಂಜಾಬ್ನವರೆಗೂ ಕೂಡ ಅವರು ವಲಸೆ ಹೋಗ್ತಾರೆ. ಆದರೆ ಕಡುಬಡವರು ಎಲ್ಲಿಗೆ ಹೋಗೋದು? ಕಡುಬಡವರಿಗೆ ಈ ಒಂದು ಅವಕಾಶವೂ ಕೂಡ ಇಲ್ಲ. ಹಾಗಾಗಿ ಅವರಿಗೆ ಯಾಕೆ ಹೋಗ್ಲಿಕ್ಕಾಗ್ತಾ ಇಲ್ಲ ಅಂದರೆ, ಹಣ ಇಲ್ಲದೇ ಇದ್ದಾಗ ಅವರು ಸಾಲಕ್ಕಾಗಿ ಜೀತಕ್ಕೆ ಒಳಗಾಗ್ತಾರೆ. ಜೀತ ಪದ್ಧತಿ ಅಂದರೆ ಆ ಸಾಲ ಮುಕ್ತಾಯವಾಗುವವರೆಗೂ ಯಾರು ಸಾಲ ಮಾಡಿರ್ತಾರೋ
ಅವರಿಂದ ಹಿಡಿದು ಅವರ ಮೊಮ್ಮಕ್ಕಳವರೆಗೂ ಯಾವ ದಣಿಯಿಂದ ಸಾಲ ಮಾಡಿದಾರೋ ಆ ಮನೆಯಲ್ಲೇ ಕೆಲಸ ಮಾಡುವಂಥದ್ದು. ಇದು ಜೀತ ಪದ್ಧತಿ. ಈ ಜೀತ ಪದ್ಧತಿ ಅವರನ್ನು ಎಲ್ಲಿಗೂ ಕೂಡ ವಲಸೆ ಹೋಗದ ಹಾಗೆ ಕಟ್ಟಿ ಹಾಕ್ತದೆ. ಹಾಗೆ ಈ ಆದಿವಾಸಿಗಳ ಮೇಲೆಯಂತೂ ಅರಣ್ಯ ನಾಶದ ಪರಿಣಾಮ ಬಹಳ ಆಘಾತಕಾರಿಯಾಗಿರುವಂಥದ್ದು. ಗಣಿಗಾರಿಕೆ ಮತ್ತು ಅಭಿವೃದ್ಧಿ ಯೋಜನೆಗಳಿಂದ ಎತ್ತಂಗಡಿಯಾದವರಿಗೆ ಇತ್ತ ಭೂಮಿಯೂ ಇಲ್ಲ, ಅತ್ತ ಉದ್ಯೋಗವೂ ಇಲ್ಲ. ಒಟ್ಟಿಗೆ ಬಿಕ್ಕಟ್ಟಿನ ಬೆನ್ನ ಹಿಂದೆ ಬರುವಂತಹ ಪರಿಹಾರ ಪ್ರಯತ್ನಗಳಿಗೆ, ಅಂದರೆ ಅವರಿಗೆ ಪರಿಹಾರದ ಮೊತ್ತ ಬಂದರೂ ಕೂಡ ಅದು ಇನ್ನೊಬ್ಬರ ಪಾಲಾಗ್ತಾ ಇದೆ. ಅದು ಭ್ರಷ್ಟಾಚಾರ ತೂತು ಕೊರೆಯುತ್ತದೆ. ಎಷ್ಟೋ ವೇಳೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸಮಸ್ಯೆ ಪರಿಹಾರಕ್ಕೆ ಹಣ ಹೆಚ್ಚು ಹೋಗ್ತದೆ. ಇದು ಹಲವರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಉನ್ನತ ಅಧಿಕಾರಿಯೊಬ್ಬರು ಆ ಕಾರಣಕ್ಕಾಗಿಯೇ ಎಲ್ಲರೂ ಕೂಡ ಈ ಬರ ಪರಿಹಾರವನ್ನು 3ನೆಯ ಬೆಳೆ ಎಂದು ಕರೆಯುತ್ತಾರೆ. ಸ್ಥಳೀಯ ಶ್ರೀಮಂತರಿಗೆ ಇದು ಇನ್ನಷ್ಟು ಶ್ರೀಮಂತಿಕೆಯನ್ನು ತಂದುಕೊಡುತ್ತದೆ. ಇದು ಯಾವುದು ಈ 3ನೆಯ ಬೆಲೆ ಅಂತ ಹೇಳ್ತೇವಲ್ಲ, ಇದರಿಂದಾಗಿ ಬಡವರು ಬಡವರಾಗಿಯೇ ಉಳಿಯುತ್ತಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿಯುತ್ತಾ ಹೋಗ್ತಾರೆ ಅನ್ನುವಂಥದ್ದು ಈ ಪ್ರಶ್ನೆಯ ಉತ್ತರ. ಅಂದರೆ ಫಲಮಾವಿನ ಅಭಿವೃದ್ಧಿಗೆ ತೊಡಕಾಗಿರುವುದು ಏನು, ಈ ಸಂಕೀರ್ಣ ಸಮಸ್ಯೆಗೆ ಪರಿಹಾರಗಳು ಏನು? ಇನ್ನು 6 ಅಂಕದ ಪ್ರಶ್ನೆಗಳು. ಫಲಮಾವು ಪ್ರಾಕೃತಿಕವಾಗಿ ತತ್ತರಿಸಿ ಹೋಗಿರುವುದಕ್ಕೆ ಕಾರಣಗಳು ಏನು, ವಿವರಿಸಿ. ಉತ್ತರ ನೋಡಿಕೊಳ್ಳಿ. ದೇಶದಲ್ಲಿ ಅತ್ಯಂತ ಕಟುವಾದ ಬರವನ್ನು ಕಂಡಿರುವಂತಹ ಪ್ರದೇಶಗಳಲ್ಲಿ ಜಾರ್ಖಂಡ್ನ ಫಲಮಾವು ಕೂಡ ಒಂದು. ಫಲಮಾವು ಸಾಮಾನ್ಯವಾಗಿ ವರ್ಷದಲ್ಲಿ 1200ರಿಂದ 1230 ಮಿಲಿಮೀಟರ್ ಮಳೆ ಕಾಣುತ್ತದೆ. ಇದು ಒಳ್ಳೆಯ ಪ್ರಮಾಣವೇ, ಒಳ್ಳೆಯ ರೀತಿಯಲ್ಲಿ ಮಳೆ ಬರ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಕೆಟ್ಟ ಮಳೆಗಾಲದಲ್ಲಿಯೂ ಕೂಡ 630 ಮಿಲಿಮೀಟರ್ ಮಳೆಯಾಗಿದೆ. ಇದು ಸಾಮಾನ್ಯ ವರ್ಷಗಳಲ್ಲಿ ತಮಿಳುನಾಡಿನ ರಾಮನಾಥ ಜಿಲ್ಲೆ ಕಾಣುವ ಮಳೆಗಿಂತ ಹೆಚ್ಚು. ಆದರೂ ರಾಮನಾಥಕ್ಕಿಂತ ಫಲಮಾವಿನಲ್ಲಿ ಬರದ ಹಾವಳಿ ಹೆಚ್ಚಾಗಿದೆ, ಬರದ ತೊಂದರೆ ಹೆಚ್ಚಾಗಿದೆ. ಹಿರಿಯ ಅಧಿಕಾರಿಯೊಬ್ಬರ ಪ್ರಕಾರ ಅವರು ಹೇಳ್ತಾರೆ, ಪ್ರಪಂಚದ ಎಲ್ಲ ಕಡೆಗಳಲ್ಲಿ ವರ್ಷಕ್ಕೆ 200 ಮಿಲಿಮೀಟರ್ ಮಳೆ ಮಾತ್ರ ಪಡೆಯುವ ಎಷ್ಟೋ ಸ್ಥಳಗಳಿವೆ. ಆದರೆ ಇಲ್ಲೆಲ್ಲೂ ಹೀಗೆ ಪರಿಸ್ಥಿತಿ ವಿಷಮಿಸಿಲ್ಲ. ಅಂದರೆ ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿ ಅಲ್ಲೆಲ್ಲ ಬರಲಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಫಲಮಾವಿನಲ್ಲಿ ಇರುವಂಥದ್ದು. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಫಲಮಾವುಗಿಂತ ಅತಿ ಕಡಿಮೆ ಮಳೆಯ ಪ್ರಮಾಣವನ್ನು ಹೊಂದಿದೆ. ಇಲ್ಲಿ ಎಷ್ಟೋ ವರ್ಷಗಳು 500 ಮಿಲಿಮೀಟರ್ಗಿಂತ ಕಡಿಮೆ ಮಳೆಯಾಗಿದೆ. ಆದರೆ ಬರದ ಕಾರಣಕ್ಕೆ ಅನಂತಪುರ ಪತ್ರಿಕೆಗಳ ಹೆಡ್ಲೈನ್ ಆಗಿಲ್ಲ. ಅಂದರೆ ಬರದ ಕುರಿತು ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಂದರೆ ಸಮಸ್ಯೆ ಇದ್ದಾಗ ಮಾತ್ರ ಅಲ್ವಾ ಪತ್ರಿಕೆಯಲ್ಲಿ ಹೆಡ್ಲೈನ್ ಆಗಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಸಮಸ್ಯೆ ಆಗಲಿಲ್ಲ. ಕಳೆದ 30 ವರ್ಷಗಳಿಂದ ಫಲಮಾವು ಮಾತ್ರ ಬರದ ಕಾರಣಕ್ಕೆ ಪತ್ರಿಕೆಗಳಲ್ಲಿ ಸುದ್ದಿಯಾಗಿದೆ, ಸುದ್ದಿ ಆಗುತ್ತಲೇ ಇದೆ. ಇನ್ನು ವಿದ್ಯಾರ್ಥಿಗಳೇ, ನಿಮಗೆ ಟಿಪ್ಪಣಿ ಬರೆಯಿರಿ ಬರ್ಬೋದು. ಇದರಲ್ಲಿ ಮಳೆ ಆದರೂ ಬರ ಅಂತ ಈ 2 ಪ್ರಶ್ನೆಗಳ ಉತ್ತರ ಹೇಳಿದ್ದೇನೆ ನೋಡಿ. ಆ ಎರಡು ಪ್ರಶ್ನೆಗಳ ಉತ್ತರಗಳ ನೆನಪಿನಲ್ಲಿ ಇರಿಸಿಕೊಳ್ಳಿ. ಅದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದರೆ ನಿಮಗೆ ಅಂಕಗಳು ಖಂಡಿತವಾಗಿಯೂ ದೊರೆಯುತ್ತದೆ. ಇನ್ನು 1 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಪ್ರಸ್ತುತ ಲೇಖನದ ಕರ್ತೃ ಯಾರು? ಉತ್ತರ ಪಿ. ಸಾಯಿನಾಥ್. 2ನೇ ಪ್ರಶ್ನೆ, ಪ್ರಸ್ತುತ ಲೇಖನದ ತಿರುಳು ಏನು? ಉತ್ತರ ಮಳೆಯಾದರೂ ಹಲವಾರು ಸಮಸ್ಯೆಗಳ ಕಾರಣವಾಗಿ
ಫಲಮಾವು ಬರಗಾಲದ ಸ್ಥಿತಿ ಅನುಭವಿಸುವುದನ್ನು ಹೇಳುವುದೇ ಪ್ರಸ್ತುತ ಲೇಖನದ ತಿರುಳು ಅಂದರೆ ಆಶಯ. 3ನೇ ಪ್ರಶ್ನೆ, ಜಾರ್ಖಂಡ್ನ ಬರ ಪ್ರದೇಶ ಯಾವುದು? ಉತ್ತರ ಫಲಮಾವು. 4ನೇ ಪ್ರಶ್ನೆ, ಫಲಮಾವಿನಲ್ಲಿ ಸಾಮಾನ್ಯವಾಗಿ ವರ್ಷದಲ್ಲಿ ಬೀಳುವ ಮಳೆಯ ಪ್ರಮಾಣ ಎಷ್ಟು? ಉತ್ತರ 1200ರಿಂದ 1230. 5ನೇ ಪ್ರಶ್ನೆ, ಫಲಮಾವಿಗಿಂತ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಉತ್ತರ ಆಂಧ್ರ ಪ್ರದೇಶದ ಅನಂತಪುರ. 6ನೇ ಪ್ರಶ್ನೆ, ಫಲಮಾವುವಿನ ಬಗ್ಗೆ ತಿಳಿಸಿರಿ. ಉತ್ತರ ಫಲಮಾವು ಎಲ್ಲರೂ ಅಂದುಕೊಂಡಿರುವಂತೆ ಕೇವಲ ಖನಿಜಗಳಿಗಾಗಿ ಹೆಸರಾಗದೆ ಅದು ಅತ್ಯಂತ ಒಳ್ಳೆಯ ಅಭಿವೃದ್ಧಿಯ ಸಾಧ್ಯತೆಗಳಿರುವ ಪ್ರದೇಶವೂ ಕೂಡ ಆಗಿದೆ. 7ನೇ ಪ್ರಶ್ನೆ, ಜಾರ್ಖಂಡ್ ಜಿಲ್ಲೆಯ 3ನೆಯ ಒಳ್ಳೆಯ ಅಂಶ ಯಾವುದು? ಉತ್ತರ ಅರಣ್ಯ ನಾಶ ಹೆಚ್ಚುತ್ತಿದ್ದರೂ ಈ ಜಿಲ್ಲೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿರುವುದು. 8ನೇ ಪ್ರಶ್ನೆ, ಜಾರ್ಖಂಡ್ ಜಿಲ್ಲೆಯ ಪ್ರತಿಭಾವಂತ ಅಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕಾಗಿದೆ? ಉತ್ತರ ಫಲಮಾವಿನ ಕೆಲವು ಸಮಸ್ಯೆಗಳು ತೀರಾ ಸಂಕೀರ್ಣ ಹಾಗೂ ವಿಸ್ತಾರವಾದವುಗಳಾಗಿರುವುದರಿಂದ ಇಲ್ಲಿ ಎಷ್ಟೇ ಪ್ರತಿಭಾವಂತ ಅಧಿಕಾರಿಗಳು ಬಂದರೂ ಅವರು ಬಿಕ್ಕಟ್ಟು ನಿವಾರಿಸುವವರಾಗಿ ಮಾತ್ರ ಕೆಲಸ ಮಾಡಬೇಕಾಗಿದೆ. 9ನೇ ಪ್ರಶ್ನೆ, ಫಲಮಾವುವಿನ ಸಮಸ್ಯೆ ಒಂದು ಕಾರಣ ತಿಳಿಸಿ. ಉತ್ತರ ಬಡವರ ಭೂಮಿಗೆ ಪಟ್ಟ ಆಗದಿರುವುದು ಫಲಮಾವುವಿನ ಸಮಸ್ಯೆಗೆ ಒಂದು ಕಾರಣ. 10ನೇ ಪ್ರಶ್ನೆ, ಫಲಮಾವು ಸಂಪದ್ಭರಿತವಾಗಬೇಕಾದ ಒಂದು ಕಾರಣ ತಿಳಿಸಿರಿ. ಉತ್ತರ ಉದ್ಯೋಗ ನಿರ್ಮಾಣಕ್ಕೆ ಸಾಕಷ್ಟು ಯೋಜನೆಗಳಾಗಬೇಕು. ಫಲಮಾವು ಸಂಪದ್ಭರಿತವಾಗಬೇಕಾದುದೇ ಒಂದು ಕಾರಣ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಏಕೆಂದರೆ ಈಗಾಗಲೇ 3rd ಸೆಮಿಸ್ಟರ್ನ ಕನ್ನಡ ಪಠ್ಯಪುಸ್ತಕದ ಹೆಚ್ಚಿನ ಪಾಠಗಳನ್ನು ನಾನು ಮಾಡಿ ವಿಡಿಯೋಗೆ ಇಲ್ಲಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೇನೆ. ಹಾಗಾಗಿ ನಿಮಗೆ ನಾನು ಪ್ರತಿಯೊಂದು ಪಾಠವನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಅದನ್ನು ಓದ್ತಾ ಹೋಗ್ಬೋದು ಅಥವಾ ಕೇಳ್ತಾ ಹೋಗ್ಬೋದು. ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.